ನಮಸ್ಕಾರ. ನಾನು ನಾಗೇಂದ್ರ. KSOU ಮೊದಲನೆಯ ಚತುರ್ಮಾಸ ಪತ್ರಿಕೆ 3 ಛಂದಸ್ಸು. ಈ ಪತ್ರಿಕೆಯ ಮೊದಲ ಬ್ಲಾಕ್ 9 ಛಂದಸ್ಸು ಸಾಮಾನ್ಯ ತತ್ವಗಳು. ಈ ಬ್ಲಾಕಿನ ಕೊನೆಯ ಘಟಕ 36 ಅಕ್ಷರ ಅಥವಾ ವರ್ಣವೃತ್ತಗಳ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣ, ಖ್ಯಾತ ಕರ್ನಾಟಕಗಳು, ನಿದರ್ಶನ, ವಿಶಿಷ್ಟತೆ ಮತ್ತು ಬೆಳವಣಿಗೆ, ಕನ್ನಡದಲ್ಲಿ ವರ್ಣವೃತ್ತಗಳ ಸ್ಥಾನ, ವ್ಯಾಪ್ತಿ. ಈ ಘಟಕದ ಹೆಸರು ತುಂಬ ದೊಡ್ಡದಾಗಿದೆ, ಆದರೆ ಘಟಕ ತುಂಬ ಸರಳವಾಗಿದೆ ಅಂತ ಹೇಳಬಹುದು. ಈ ಘಟಕದ ಪ್ರಮುಖ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಘಟಕದಲ್ಲಿ ನಾವು ಯಾವ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅನ್ನೋದಾದರೆ, ಮೊದಲನೇದಾಗಿ ವರ್ಣವೃತ್ತಗಳ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣಗಳು ಏನೇನು ನೆನ್ಪಿಟ್ಕೋಬೇಕು. ವೃತ್ತಗಳು 3 ಥರ ಅಂತ ಹೇಳಿದ್ದು: ವರ್ಣವೃತ್ತಗಳು ಅಥವಾ ಅಕ್ಷರವೃತ್ತಗಳು, ಇನ್ನೊಂದು ಮಾತ್ರಾವೃತ್ತಗಳು, ಇನ್ನೊಂದು ಅಂಶವೃತ್ತಗಳು. ಈ 3 ತರಹದ ವೃತ್ತಗಳ ಬಗ್ಗೆ ನಾವು ಈ ಪತ್ರಿಕೆಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಛಂದಸ್ಸಲ್ಲಿ. ಇದರಲ್ಲಿ ಮೊದಲನೇದು ವರ್ಣವೃತ್ತಗಳು. ಇದರ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣಗಳನ್ನು ತಿಳ್ಕೊತೀವಿ. ಮತ್ತು ಈ ವರ್ಣವೃತ್ತಗಳಲ್ಲಿ ಪ್ರಮುಖವಾದ ಖ್ಯಾತ ಕರ್ನಾಟಕಗಳು. ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ 6 ತರಹದ ವೃತ್ತಗಳಿದೆ: ಉತ್ಪಲ ಮಾಲಾವೃತ್ತ, ಚಂಪಕ ಮಾಲಾವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಭ ವಿಕ್ರೀಡಿತ ವೃತ್ತ, ಸ್ರಗ್ಧರ ವೃತ್ತ, ಮಹಾಸ್ರಗ್ಧರ ವೃತ್ತ. ಈ 6 ಖ್ಯಾತ ಕರ್ನಾಟಕಗಳ ಬಗ್ಗೆ ತಿಳ್ಕೊಂಡು ನಂತರ ಈ ಖ್ಯಾತ ಕರ್ನಾಟಕಗಳ ನಿದರ್ಶನ, ವಿಶಿಷ್ಟತೆ ಮತ್ತು ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಯಲ್ಲಿ ಕನ್ನಡದಲ್ಲಿ ವರ್ಣವೃತ್ತಗಳ ಸ್ಥಾನ ಮತ್ತು ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಘಟಕದಲ್ಲಿರುವ ಅಂಶಗಳ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ಬಗೆಯ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ, ಅಕ್ಟೋಬರ್ 2022ರಲ್ಲಿ ಖ್ಯಾತ ಕರ್ನಾಟಕಗಳು ಯಾವುವು, ಅವುಗಳಲ್ಲಿ ಯಾವುದಾದರೂ 3ರ ಲಕ್ಷಣಗಳನ್ನು ಸಾದರಪಡಿಸಿ 15 ಅಂಕಗಳ ಪ್ರಶ್ನೆ ಬಂದಿತ್ತು. ಆದ್ದರಿಂದ ಈ 6 ಖ್ಯಾತ ಕರ್ನಾಟಕಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಖಂಡಿತ ನಾವು ಯಾವುದಾದ್ರು 3ರ ಬಗ್ಗೆ ಬರೀಬಹುದು. ಯಾವ್ಯಾವುದಾದ್ರು: ಉತ್ಪಲಮಾಲಾ, ಚಂಪಕಮಾಲಾ, ಶಾರ್ದೂಲ ವಿಕ್ರೀಡಿತ, ಮತ್ತೇಭ ವಿಕ್ರೀಡಿತ, ಸ್ರಗ್ಧರ, ಮಹಾಸ್ರಗ್ಧರ. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಮತ್ತೊಂದು ಸರಿ ಡಿಸೆಂಬರ್ 2023ರಲ್ಲಿ ಯಾವ ಪ್ರಶ್ನೆ ಬಂದಿತ್ತು ಅಂದರೆ, ಖ್ಯಾತ ಕರ್ನಾಟಕಗಳು ಯಾವುವು, ಸ್ರಗ್ಧರ ವೃತ್ತ ಮತ್ತು ಮಹಾಸ್ರಗ್ಧರ ವೃತ್ತಗಳನ್ನು ವಿವರಿಸಿ ಅಂತ ಕೇಳಿದ್ರು. 10 ಅಂಕಗಳ ಪ್ರಶ್ನೆ. ಹೀಗಾಗಿ ಈ ಘಟಕದ ಎಲ್ಲ ಅಂಶಗಳು ಸಹ ಬಹಳ ಮುಖ್ಯವಾದದ್ದು. ಇದರ ಬಗ್ಗೆ ಪರೀಕ್ಷೆಯಲ್ಲಿ ಬಂದರೆ ನೀವು ಈ 6 ಖ್ಯಾತ ಕರ್ನಾಟಕಗಳು ಮತ್ತು ಈ ಖ್ಯಾತ ಕರ್ನಾಟಕಗಳ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಂಡ್ರೆ ಯಾವುದೇ ಪ್ರಶ್ನೆ ಬಂದರೂ ಸುಲಭವಾಗಿ ಉತ್ತರಿಸಬಹುದು. ಈಗ ಈ ಘಟಕದ ವಿವಿಧ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ನೋಡೋಣ. ಕನ್ನಡದ ಆರಂಭದ ಸಾಹಿತ್ಯವನ್ನು ನೋಡಿದಾಗ ನಮ್ಮ ಕವಿಗಳು ವರ್ಣವೃತ್ತಗಳನ್ನೇ ಹೆಚ್ಚು ಬಳಸಿದ್ದಾರೆ ಅಂತ ಹೇಳಬಹುದು. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳೆಂಬ ವರ್ಣವೃತ್ತಗಳ ಪ್ರಯೋಗ ಹೆಚ್ಚಾಗಿತ್ತು. ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿ ಅಲ್ಲಿಂದ ವಸ್ತುವನ್ನು ಹಾಗೂ ಛಂದೋರೂಪವನ್ನು ನಮ್ಮ ಕನ್ನಡ ಕವಿಗಳು ಸ್ವೀಕರಿಸಿದ್ರು. ಅಂತಹ ವಿಷಯಗಳಲ್ಲಿ ವರ್ಣವೃತ್ತಗಳನ್ನು ಸಹ ಸ್ವೀಕರಿಸಿರೋದು ಒಂದು ವಿಷಯ. ದೇಶೀಯ ಛಂದೋರೂಪಗಳು ನಮ್ಮಲ್ಲಿ ಇದ್ದರೂ ಸಹ, ಅದು ಜಾನಪದ ಸಾಹಿತ್ಯದಲ್ಲಿ ಬಳಕೆಯಾಗಿದ್ದರೂ ಸಹ, ಮಾರ್ಗದ ರೀತಿಯಲ್ಲಿ ಕಾವ್ಯ ರಚಿಸಬೇಕು ಎಂದುಕೊಂಡು ಪಂಡಿತರು ಏನು ಮಾಡ್ತಾಯಿದ್ರು, ವರ್ಣವೃತ್ತಗಳಿಗೆ ಮನ್ನಣೆಯನ್ನು ನೀಡಿದರು. ಅದರಲ್ಲೂ ಆ ಪಂಡಿತ ವರ್ಗ ತಮ್ಮ ಪಾಂಡಿತ್ಯದಿಂದ ರಚಿಸಿದ ಚಂಪೂ ಸಾಹಿತ್ಯದಲ್ಲಿ ಕಾಲಭಾಗ ವರ್ಣವೃತ್ತಗಳಿಂದ ಕಟ್ಟಲ್ಪಟ್ಟ ಈ ಖ್ಯಾತ ಕರ್ನಾಟಕಗಳೆಂಬ 6 ವಿಧದ ವೃತ್ತಗಳು ಹೆಚ್ಚು ಬಳಸಲಾಯಿತು. ಇನ್ನು ಉಳಿದಿದ್ದು ಗದ್ಯ ಭಾಗ ಇರ್ತಿತ್ತು. ಚಂಪೂ ಸಾಹಿತ್ಯ ಅಂದರೆ ಪದ್ಯ ಮತ್ತು ಗದ್ಯದ ಮಿಶ್ರಣ. ಈ ಕಾಲಭಾಗ ಈ ಪದ್ಯಗಳೇ ಇತ್ತು. ಆ ಪದ್ಯದಲ್ಲಿ ಹೆಚ್ಚು ಖ್ಯಾತ ಕರ್ನಾಟಕಗಳನ್ನು ಬಳಸಲಾಗ್ತಿತ್ತು. ಇನ್ನು ಈ ಘಟಕದ ಉಳಿದ ವಿಷಯ ತಿಳ್ಕೊಳ್ಳೋದಕ್ಕೆ ಮೊದಲು ಈ ವೃತ್ತ ಅಂತ ನಾವು ಬಹಳಷ್ಟು ಸಲ ಇದನ್ನು ಬಳಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುತ್ತೆ,
ವೃತ್ತ ಅನ್ನೋದು ಒಂದು ಪದ್ಯ ಅಂತ ಹೇಳಬಹುದು. ವಿವಿಧ ಪಾದಗಳು ಅಂದರೆ ಸಾಲುಗಳು ಅಂತ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಪಾದವನ್ನು ನಾವು ವಿವಿಧ ಘಟಕಗಳಾಗಿ ಗಣಗಳಾಗಿ ವಿಂಗಡಿಸ್ತೀವಿ ಅನ್ನೋದನ್ನು ಹಿಂದಿನ ಘಟಕದಲ್ಲಿ ನೋಡಿದ್ವಿ. ಆದ್ದರಿಂದ ಈ ವೃತ್ತಗಳು ಅನ್ನೋದು ಬಹುತೇಕ ಒಂದು ಪದ್ಯ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಬಹುತೇಕ ಒಂದು ಕಾವ್ಯವನ್ನು ನಾವು ರಚಿಸಬೇಕಾದ್ರೆ ಅದರಲ್ಲೂ ಪ್ರಾಚೀನ ಕಾಲದಲ್ಲಿ ಛಂದಸ್ಸುಗಳೆಂಬ ನಿಯಮಗಳ ಅನುಸಾರ ವೃತ್ತಗಳನ್ನು ರಚಿಸಲಾಗ್ತಾ ಇತ್ತು. ವೃತ್ತಗಳಲ್ಲಿ, ಅದರಲ್ಲೂ ಸಂಸ್ಕೃತ ವೃತ್ತಗಳಲ್ಲಿ ವೈದಿಕ ಛಂದಸ್ಸು ಮತ್ತು ಲೌಕಿಕ ಛಂದಸ್ಸು ಅಂತ ಎರಡಿತ್ತು. ವೈದಿಕ ಛಂದಸ್ಸು ಅಂದರೆ ವೇದ ಮೂಲದ್ದು, ಲೌಕಿಕ ಛಂದಸ್ಸು ಅಂದರೆ ಕಾವ್ಯ ಮೂಲದ್ದು. ಈ ಲೌಕಿಕ ಛಂದಸ್ಸಿನಲ್ಲಿ ವರ್ಣವೃತ್ತ ಹಾಗೂ ಮಾತ್ರಾವೃತ್ತಗಳು ಇತ್ತು. ಈ ವರ್ಣವೃತ್ತಗಳಲ್ಲಿ ಸಮಚತುಷ್ಪದಿ ವೃತ್ತ, ಅರ್ಧ ಸಮಚತುಷ್ಪದಿ ವೃತ್ತ, ವಿಷಮ ಹಾಗೂ ದಂಡಕ ಎಂಬ 4 ವಿವಿಧ ವರ್ಣವೃತ್ತಗಳನ್ನು ನಾವು ನೋಡಬಹುದು. ನಮ್ಮ ಈ ಪತ್ರಿಕೆ 3 ಛಂದಸ್ಸಿನಲ್ಲಿ ನಾವು ಪ್ರಮುಖವಾಗಿ 4 ಬಗೆಯ ಛಂದಸ್ಸಿನ ತತ್ವಗಳನ್ನು ಅಥವಾ ನಿಯಮಗಳನ್ನು ಅಥವಾ ಲಕ್ಷಣಗಳನ್ನು ಓದ್ತೀವಿ. ಅದರಲ್ಲಿ ಒಂದು ಅಕ್ಷರ ಅಥವಾ ವರ್ಣವೃತ್ತಗಳು. ಯಾವ ಛಂದಸ್ಸಿನ ಆಧಾರದ ಮೇಲೆ ಅಕ್ಷರ ಮತ್ತು ವರ್ಣವೃತ್ತಗಳನ್ನು ರಚಿಸಲಾಗಿದೆ ಅನ್ನೋದನ್ನು ಒಂದು ನೋಡ್ತೀವಿ. ಮತ್ತೊಂದು ಮಾತ್ರ ಛಂದಸ್ಸು, ಮಾತ್ರೆಗಳ ಆಧಾರದ ಮೇಲೆ ರಚಿಸಲಾದ ಮಾತ್ರಾವೃತ್ತಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಕಂದ ಮತ್ತು ರಗಳೆ. ವರ್ಣವೃತ್ತಗಳಲ್ಲಿ ನಾವು ಖ್ಯಾತ ಕರ್ನಾಟಕಗಳ ಈ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮಾತ್ರ ಛಂದಸ್ಸಿನಲ್ಲಿ ಕಂದ ಮತ್ತು ರಗಳೆಯನ್ನು ಅಧ್ಯಯನ ಮಾಡ್ತೀವಿ. ಇನ್ನು ಅಂಶ ಛಂದಸ್ಸಿನಲ್ಲಿ ಅಂಶಗಳ ಆಧಾರದಲ್ಲಿ ನಿಯಮಗಳನ್ನು ನೀಡಲಾದ ಆಧಾರದಲ್ಲಿ ರಚಿತವಾದ ವೃತ್ತಗಳನ್ನು ಅಥವಾ ಪದ್ಯಗಳನ್ನು, ಕಾವ್ಯವನ್ನು ನಾವು ಅಧ್ಯಯನ ಮಾಡ್ತೀವಿ. ಅದು ಅಂಶ ಛಂದಸ್ಸು. ಅದರಲ್ಲಿ ನಾವು ತ್ರಿಪದಿ, ಷಟ್ಪದಿ, ಏಳೆ, ಅಕ್ಕರೆ ಮೊದಲಾದವನ್ನು ಅಧ್ಯಯನ ಮಾಡ್ತೀವಿ. ಮತ್ತು ಹೊಸಗನ್ನಡ ಛಂದಸ್ಸನ್ನು ಸಹ ಈ ಪತ್ರಿಕೆಯಲ್ಲಿ ಅಧ್ಯಯನ ಮಾಡ್ತೀವಿ. ಅದರಿಂದ 4 ಬಗೆಯ ಛಂದಸ್ಸಿನ ನಿಯಮಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ಛಂದಸ್ಸಿನ ನಿಯಮಗಳ ಆಧಾರದಲ್ಲಿ ನಾವು ವೃತ್ತಗಳನ್ನು ಅಥವಾ ಪದ್ಯಗಳನ್ನು ಅಥವಾ ಮಟ್ಟುಗಳನ್ನು ಅಧ್ಯಯನ ಮಾಡ್ತೀವಿ. ಯಾವ್ಯಾವುದು? ಅಕ್ಷರ ಅಥವಾ ವರ್ಣವೃತ್ತಗಳು, ಮಾತ್ರ ವೃತ್ತಗಳು, ಅಂಶ ಛಂದಸ್ಸಿನ ಮಟ್ಟುಗಳು ಅಂತ ಇಲ್ಲಿ ಕರಿತೀವಿ, ಮತ್ತು ಹೊಸಗನ್ನಡ ಛಂದಸ್ಸು. ಈ 4 ಅಧ್ಯಯನ ಮಾಡ್ತೀವಿ. ಈ ಘಟಕದಲ್ಲಿ ನಾವು ಅಕ್ಷರ ಅಥವಾ ವರ್ಣವೃತ್ತಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ವರ್ಣವೃತ್ತಗಳ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣ ಹೇಗಿದೆ ಅಂತ ಈಗ ನೋಡೋಣ. ಸಂಸ್ಕೃತದಲ್ಲಿ ಬಳಕೆಯಲ್ಲಿರುವ ವರ್ಣವೃತ್ತಗಳಲ್ಲಿ 4 ಬಗೆಗಳಿವೆ. ಯಾವ್ಯಾವುದು? ಸಮವೃತ್ತಗಳು, ಅರ್ಧ ಸಮವೃತ್ತಗಳು, ವಿಷಮ ವೃತ್ತಗಳು ಮತ್ತು ದಂಡಕಗಳು. ಈ 4 ಬಗೆಗಳ ಲಕ್ಷಣಗಳು ಏನೇನು ಅಂತ ನೋಡೋದಾದರೆ, ಬಹುತೇಕ ವೃತ್ತಗಳು, ಇಲ್ಲಿ ವರ್ಣವೃತ್ತಗಳು 4 ಪಾದಗಳಿರುತ್ತೆ, ಅಂದರೆ 4 ಸಾಲುಗಳಿರುತ್ತವೆ. ಈ 4 ಪಾದಗಳು ಸಮವಾಗಿದ್ದರೆ ಅಂತಹ ವೃತ್ತಗಳಿಗೆ ಸಮಚತುಷ್ಪದಿ ಅಂತ ಕರೆಯಲಾಗುತ್ತೆ. ಈ ವಿಷಯನ ನಾವು ಹಿಂದಿನ ಘಟಕದಲ್ಲೂ ನೋಡಿದ್ವಿ. ವರ್ಣಗಳ ಸಂಖ್ಯೆ, ಲಘು ಗುರು ವಿನ್ಯಾಸದಲ್ಲಿ ಈ 4 ಪಾದಗಳು ಒಂದೇ ಥರ ಇದ್ದರೆ ಅದು ಸಮಚತುಷ್ಪದಿ. ಅದೇ ಅಕಸ್ಮಾತಾಗಿ ವೃತ್ತದ 1 ಮತ್ತು 3ನೇ ಪಾದಗಳು ಒಂದು ಬಗೆಯಲ್ಲಿದ್ದು 2 ಮತ್ತು 4ನೇ ಪಾದಗಳು ಮತ್ತೊಂದು ರೀತಿಯಲ್ಲಿದ್ದರೆ ಅವು ಅರ್ಧ ಸಮಚತುಷ್ಪದಿಗಳು. ಅಕಸ್ಮಾತಾಗಿ ವರ್ಣಸಂಖ್ಯೆ ಮತ್ತು ಲಘು ಗುರು ವಿನ್ಯಾಸದಲ್ಲಿ 4 ಪಾದಗಳು ಬೇರೆ ಬೇರೆಯದೇ ಆಗಿದ್ದರೆ ಅವು ವಿಷಮ ವೃತ್ತಗಳು. ಕೊನೆಯದು ದಂಡಕಗಳು. ಈ ದಂಡಕಗಳಲ್ಲಿ 26 ಅಕ್ಷರ ಇಲ್ಲವೇ ಇನ್ನೂ ಉದ್ದವಾದ ಪಾದಗಳಿರುವ ವೃತ್ತಗಳಿಗೆ ದಂಡಕಗಳು ಅಂತ ಕರೆಯಲಾಗುತ್ತೆ. ಈಗ ನಾವು ಮೊದಲನೆಯ ವಿಧವಾದ ಸಮಚತುಷ್ಪದ ಇದರ ಬಗ್ಗೆ ತಿಳ್ಕೊತೀವಿ. ಈ ಸಮವೃತ್ತ ಅಂತ ಹೇಳಬಹುದು ಅಥವಾ ಸಮಚತುಷ್ಪದ ವೃತ್ತ ಅಂತ ಹೇಳಬಹುದು. ಇದರಲ್ಲಿ 4 ಪಾದಗಳ ಲಕ್ಷಣಗಳು
ಒಂದೇ ಆಗಿರುತ್ತೆ, ಒಂದೇ ಅಕ್ಷರಗಳ ಸಂಖ್ಯೆ ಒಂದೇ ಇರುತ್ತೆ ಮತ್ತು ಲಘು ಗುರುಗಳ ವಿನ್ಯಾಸ ಒಂದೇ ಆಗಿರುತ್ತೆ. ಈ ತರಹದ ಚತುಷ್ಪದ ವೃತ್ತಗಳಲ್ಲಿ ಬಹುಶಃ ಅಥವಾ ಸುಮಾರು 150 ಬಗೆಗಳಿವೆ ಅಂತ ಹೇಳಬಹುದು. ಆದರೆ ಕನ್ನಡದ ಕವಿಗಳು 6 ವೃತ್ತಗಳನ್ನು ವಿಶೇಷವಾಗಿ ಬಳಸ್ಕೊಂಡಿದ್ದಾರೆ. ಆ 6 ವೃತ್ತಗಳಿಗೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೆಯಲಾಗಿದೆ. ನಾಗವರ್ಮ ತನ್ನ ಚಂದೋಂಬುಧಿಯಲ್ಲಿ ಅವುಗಳನ್ನು, ಈ 6 ವೃತ್ತಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೆದಿದ್ದಾನೆ. ಈ 6 ವೃತ್ತಗಳಷ್ಟೇ ಅಲ್ಲ, ಉಕ್ತೆಯಿಂದ ಉತ್ಕೃತಿಯವರೆಗೆ, ಇದು ಮತ್ತೆ ಬಹಳಷ್ಟು ಸಲ ನೀವು ಈ ಪದಗಳನ್ನು ಕೇಳಬೇಕು. ಉಕ್ತೆಯಿಂದ ಉತ್ಕೃತಿಯವರೆಗೆ ಅಂದರೆ ಪ್ರತಿ ಪಾದದಲ್ಲೂ 1 ಅಕ್ಷರ ಇದ್ರೆ ಉಕ್ತೆ ಅಂತ ಹೇಳ್ತೀವಿ, 26 ಅಕ್ಷರ ಇದ್ರೆ ಉತ್ಕೃತಿ ಅಂತ ಹೇಳ್ತೀವಿ. ಈ ಪ್ರತಿ ಪಾದದಲ್ಲೂ 1, 2, 3, 4 ಈ ಥರ 26 ಅಕ್ಷರಗಳು ಇರಬಹುದು. ಈ ತರಹ 1ರಿಂದ 26 ಅಕ್ಷರಗಳಲ್ಲಿರುವ ವಿವಿಧ ರೀತಿಯ ವೃತ್ತಗಳನ್ನು ನಮ್ಮ ಕವಿಗಳು ಬಳಸಿದ್ದಾರೆ. ಅದರಲ್ಲಿ ಈ 6 ಖ್ಯಾತ ಕರ್ನಾಟಕಗಳು ಬಹಳಷ್ಟು ಖ್ಯಾತವಾದದ್ದು ಹಾಗೂ ವಿಶೇಷವಾಗಿ ಬಳಸಲಾಗಿದೆ ಅಂತ ಹೇಳಬಹುದು. ಈ 6 ಖ್ಯಾತ ಕರ್ನಾಟಕಗಳು ಯಾವುದು ಅಂದರೆ ಚಂಪಕಮಾಲೆ, ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಸ್ರಗ್ಧರೆ ಮತ್ತು ಮಹಾಸ್ರಗ್ಧರೆ. ಈ 6 ಖ್ಯಾತ ಕರ್ನಾಟಕಗಳ ಬಗ್ಗೆ ಈ ಘಟಕದಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅಲ್ಲಲ್ಲಿ ಕನ್ನಡದ ಛಂದಸ್ಸಿನ ಬಳಕೆ ಕಂಡು ಬಂದರೂ ಸಹ ಸಂಸ್ಕೃತದ ಕಂದವೃತ್ತಗಳೇ ತುಂಬ ಸುಂದರ ಅಂತ ಕವಿಗಳು ಅದನ್ನು ಬಹಳಷ್ಟು ಕಡೆ ಉಪಯೋಗಿಸಿದ್ದಾರೆ. ಕಂದವೃತ್ತಗಳನ್ನು. ಚಂಪು ಕಾವ್ಯ ಅಂದ್ರೇ ಮುಕ್ಕಾಲು ಪಾಲ್ ಕಂದ ಇರುತ್ತೆ, ಕಾಲು ಭಾಗ ಈ 6 ವೃತ್ತಗಳು ಇರುತ್ತೆ. ಅದರಲ್ಲೂ ಶಾಸ್ತ್ರ ಗ್ರಂಥಗಳಲ್ಲಿ ಈ 6 ಖ್ಯಾತ ಕರ್ನಾಟಕ ವೃತ್ತಗಳು ಬಹಳಷ್ಟು ಉಪಯೋಗ ಆಗಿವೆ. ಈ 6 ವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದ್ದರೂ ಕನ್ನಡದ ನೆಲದಲ್ಲಿ ಇವು ಹುಲಸಾಗಿ ಬೆಳೆದಿದೆ ಅಂತ ಹೇಳಬಹುದು. ಕನ್ನಡ ಶಾಸನಗಳಲ್ಲಿ, ಚಂಪು ಕಾವ್ಯಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಈ ಖ್ಯಾತ ಕರ್ನಾಟಕಗಳು ಬಹಳಷ್ಟು ಬಳಕೆಯಾಗಿವೆ. ಇದು ಸಂಸ್ಕೃತದಿಂದ ಬಂದಿದ್ದರೂ ಸಹ ಕನ್ನಡದ ಕವಿಗಳು ಆದಿಪ್ರಾಸವನ್ನು ಈ ವೃತ್ತಗಳಿಗೆ ಕೊಟ್ಟು, ಹೆಚ್ಚುವರಿಯಾಗಿ ಕೊಟ್ಟು ಇನ್ನೂ ಸುಂದರವಾಗಿ ಅಲಂಕರಿಸಿದ್ದಾರೆ ಅಂತ ಹೇಳಬಹುದು. ಸಂಸ್ಕೃತದಲ್ಲಿ ನಿಯತವೆನಿಸಿದ ಯತಿಯನ್ನು ಕನ್ನಡದ ಕವಿಗಳು ಈ ಯತಿಯನ್ನು ಬಿಟ್ಟು ಸ್ವಾತಂತ್ರ್ಯವನ್ನು ಸಹ ಮೆರೆದಿದ್ದಾರೆ. ಇನ್ನು ಇದನ್ನು ಯಾರು ನಿರೂಪಿಸಿದ್ದು ಈ 6 ಖ್ಯಾತ ಕರ್ನಾಟಕಗಳನ್ನು ಅಂತ ಹೇಳೋದಾದರೆ, ಶಾರ್ದೂಲ, ಚಂಪಕ ಮತ್ತು ಸ್ರಗ್ಧರೆಗಳನ್ನು ಪಿಂಗಲನೇ ನಿರೂಪಿಸಿದ, ಅವನ ಜೊತೆಯವರು ಸಹ ನಿರೂಪಿಸಿದ್ರು ಅಂತ ಹೇಳ್ತಾರೆ. ಮತ್ತೇಬ ವಿಕ್ರೀಡಿತ, ಉತ್ಪಲಮಾಲ, ಮಹಾಸ್ರಗ್ಧರೆಗಳನ್ನು ಜಯಕೀರ್ತಿ ಮತ್ತು ಇತರರು ನಿರೂಪಿಸಿದ್ದಾರೆ. ಅಂದರೆ ಅದರ ಲಕ್ಷಣಗಳನ್ನು ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಈ 6 ವೃತ್ತಗಳನ್ನು ಕನ್ನಡ ಕಾವ್ಯಗಳಲ್ಲಿ ಬಳಸಿದ್ರು. ಚಂಪಕಮಾಲ, ಉತ್ಪಲಮಾಲ ಮತ್ತು ಮತ್ತೇಬ ವಿಕ್ರೀಡಿತ ವೃತ್ತಗಳನ್ನು ಹೆಚ್ಚು ಕನ್ನಡದಲ್ಲಿ ಬಳಸಲಾಗಿದೆ. ಅವುಗಳಲ್ಲಿ ಯಾಕೆ ಅಂದರೆ ಅವುಗಳಲ್ಲಿ ದೇಶೀಯ ಶಬ್ದಗಳ ನುಡುಗಟ್ಟುಗಳನ್ನು ಸೇರಿಸೋದು ಸುಲಭ ಮತ್ತು ಸಹಜ. ಆದ್ದರಿಂದ ಈ ಚಂಪಕಮಾಲ, ಉತ್ಪಲಮಾಲ ಮತ್ತು ಮತ್ತೇಬ ವಿಕ್ರೀಡಿತವನ್ನು ಬಹಳಷ್ಟು ಕಡೆ ಬಳಸಲಾಗಿದೆ ಕನ್ನಡದ ಕಾವ್ಯಗಳಲ್ಲಿ. ಈ 6 ಖ್ಯಾತ ಕರ್ನಾಟಕಗಳನ್ನು ನಾಗವರ್ಮ ಒಂದು ಪದ್ಯದ ಮೂಲಕ ವಿವರಿಸಿದ್ದಾನೆ. ಅದರ ಸಾರಾಂಶ ಏನು ಅಂದರೆ, ಪಾದದ ಮೊದಲಕ್ಷರ ಗುರು ಬಂದರೆ ಅದು ಒಂದೇ ಗುರು ಇದ್ದರೆ ಅದು ಉತ್ಪಲಮಾಲ, 3 ಗುರು ಬಂದರೆ ಶಾರ್ದೂಲ ವಿಕ್ರೀಡಿತ, 4 ಗುರು ಬಂದರೆ ಸ್ರಗ್ಧರಾವೃತ್ತ. ಇನ್ನು ಈ ಮೊದಲ ಗುರುವನ್ನು 2 ಋಗುಗಳನ್ನಾಗಿ ಮಾಡಿಬಿಟ್ರೆ ಉತ್ಪಲದಿಂದ ಚಂಪಕಮಾಲ ಬರುತ್ತೆ, ಶಾರ್ದೂಲ ವಿಕ್ರೀಡಿತದಿಂದ ಮತ್ತೇಬ ವಿಕ್ರೀಡಿತ ಬರುತ್ತೆ, ಸ್ರಗ್ಧರದಿಂದ ಮಹಾಸ್ರಗ್ಧರ ಬರುತ್ತೆ. ಅದು ಹೇಗೆ ಅಂತ ಮತ್ತೆ ಮುಂದೆ ನೋಡೋಣ. ನಾಗವರ್ಮ ಏನು ಹೇಳಿದ್ದಾನೆ ಈ ಖ್ಯಾತ ಕರ್ನಾಟಕಗಳ ಬಗ್ಗೆ ಅಂದರೆ, ಗುರು ಒಂದಾದಿಯೊಳುತ್ಪಲಂ ಅಂದರೆ ಗುರು ಒಂದಾದಿಯೊಳುತ್ಪಲಂ, ಗುರು ಮೊದಲ್ 3 ಆಗೆ ಶಾರ್ದೂಲಮ, ಗುರು 4 ಆಗಿರಲಂತೂ ಸ್ರಗ್ಧರೆ, ಲಘುದ್ವಂದ್ವ ಗುರುದ್ವಂದ್ವಮಾಗಿರೆ ಮತ್ತೇಬ, ಲಘುದ್ವಯ ತ್ರಿಗುರುವಿಂದ ಕುಂ
ಮಹಾಸ್ರಗ್ಧರ ಹರಿಣಾಕ್ಷಿ. ಲಘು 4 ಚಂಪಕ ಮಿವಾರುಂ ಖ್ಯಾತ ಕರ್ನಾಟಕಂ ಅಂತ ನಾಗವರ್ಮ ಹೇಳಿದ್ದಾನೆ. ಅಂದರೆ ಒಂದು ಗುರು ಇದ್ದರೆ ಅದು ಉತ್ಪಲಮಾಲ, 3 ಗುರು ಆರಂಭದಲ್ಲಿ 3 ಗುರು ಬಂದರೆ ಶಾರ್ದೂಲ ವಿಕ್ರೀಡಿತ, 4 ಗುರುಗಳಿದ್ದರೆ ಸ್ರಗ್ಧರೆ, ಮತ್ತು 2 ಲಘು 2 ಗುರುಗಳು ಬಂದರೆ ಮತ್ತೇಬ ವಿಕ್ರೀಡಿತ, 2 ಲಘು ಮತ್ತು 3 ಗುರು ಬಂದರೆ ಮಹಾಸ್ರಗ್ಧರ. ಹರಿಣಾಕ್ಷಿ ಅನ್ನೋದು ನಾಗವರ್ಮನ ಹೆಂಡತಿಯ ಹೆಸರು. ಅವನು ಹೆಂಡತಿಗೆ ಹೇಳುವ ಹಾಗೆ ತನ್ನ ಛಂದೋಂಬುಧಿಯಲ್ಲಿ ಎಲ್ಲ ವ್ಯಾಕರಣದ ವಿಷಯಗಳನ್ನು, ಛಂದಸ್ಸಿನ ವಿಷಯಗಳನ್ನು ತಿಳಿಸಿದ್ದಾನೆ. ಈಗ ಈ 6 ಖ್ಯಾತ ಕರ್ನಾಟಕಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದೊಂದನ್ನೇ ನಾವು ಪ್ರತ್ಯೇಕವಾಗಿ ಓದಿದ್ರೆ ಅರ್ಥ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ಆದ್ದರಿಂದ ಈ 6 ಖ್ಯಾತ ಕರ್ನಾಟಕಗಳನ್ನು ಒಂದು ಟೇಬಲ್ ತರಹ ತೋರಿಸಿದ್ದೀನಿ, ಪಟ್ಟಿ ಮಾಡಿದ್ದೀನಿ. ಇದನ್ನು ನೀವು ನೋಡಿದ್ರೆ ನೆನಪಿಟ್ಕೊಳ್ಳೋದು ಸುಲಭ ಆಗುತ್ತೆ. ಆದಿಕವಿ ಪಂಪನಿಂದ ಹಿಡಿದು ನಾಗಚಂದ್ರನವರೆಗೆ, ಅಂದರೆ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಕನ್ನಡದ ಕವಿಗಳು ಚಂಪು ಪ್ರಕಾರದ ಕಾವ್ಯಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಮುಕ್ಕಾಲು ಪಾಲು ಕಂದ, ಕಾಲು ಪಾಲು ವೃತ್ತಗಳನ್ನು ಬಳಸಲಾಗಿದೆ. ಈ ವೃತ್ತಗಳಲ್ಲಿ ಮುಖ್ಯವಾಗಿ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಬಳಸಲಾಗಿದೆ ಅನ್ನೋದನ್ನು ಆಗಲೇ ಮತ್ತೆ ಹೇಳಿದ್ದೆ. ಈಗ ಈ 6 ಖ್ಯಾತ ಕರ್ನಾಟಕಗಳ ಲಕ್ಷಣಗಳು ಏನು ಅಂತ ನೋಡೋಣ. ಉತ್ಪಲಮಾಲ, ಚಂಪಕಮಾಲ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಸ್ರಗ್ಧರ, ಮಹಾಸ್ರಗ್ಧರ. ಇವು ಅವಳಿಗಳು ಅಂತ ನೆನ್ಪಿಟ್ಕೋಬೇಕು. ಉತ್ಪಲಮಾಲ ಮತ್ತು ಚಂಪಕಮಾಲ ಅವಳಿ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ ಅವಳಿ, ಸ್ರಗ್ಧರ ಮತ್ತು ಮಹಾಸ್ರಗ್ಧರ ಅವಳಿ. ಆದರೆ ಈ ಉತ್ಪಲ, ಶಾರ್ದೂಲ ಮತ್ತು ಸ್ರಗ್ಧರ ಈ 3 ಮೂಲ ಖ್ಯಾತ ಕರ್ನಾಟಕಗಳು ಅಂತ ಹೇಳಬಹುದು. ಮತ್ತು ಚಂಪಕಮಾಲ, ಮತ್ತೇಬ ವಿಕ್ರೀಡಿತ ಮತ್ತು ಮಹಾಸ್ರಗ್ಧರ ಇದನ್ನು ನಾವು ಮಾದರಿ ವೃತ್ತಗಳು ಅಂತ ಹೇಳಬಹುದು. ಮೂಲ ವೃತ್ತಗಳ ಆರಂಭದ 1 ಗುರುವನ್ನು 2 ಗುರುವಾಗಿ ನಾವು ರಚಿಸಿದ್ರೆ, 2 ಗುರುವಾಗಿ ಬಂದರೆ ಉಳಿದ ಎಲ್ಲ ಲಘು ಗುರುಗಳು ಅದೇ ಇರುತ್ತೆ. ಮೂಲ ವೃತ್ತಗಳ ಮೊದಲ ಗುರು ಮಾತ್ರ 2 ಲಘು ಆಗುತ್ತೆ, ಉಳಿದಿದ್ದೆಲ್ಲ ಹಾಗೇ ಇರುತ್ತೆ. ಆಗ ನಾವು ಮೂಲದಿಂದ ಮಾದರಿಯನ್ನು ಪಡಿತೀವಿ. ಉತ್ಪಲಮಾಲದ ಮೊದಲ ಗುರುವನ್ನು 2 ಲಘುವನ್ನಾಗಿ ಮಾಡಿ ಉಳಿದಿದ್ದ ಹಾಗೆ ಉಳಿಸ್ಕೊಂಡ್ರೆ ಲಘು ಗುರುಗಳದ ಅದು ಚಂಪಕಮಾಲ ಆಗುತ್ತೆ. ಹಾಗೆ ಶಾರ್ದೂಲ ವಿಕ್ರೀಡಿತದಲ್ಲಿ ಮೊದಲ ಗುರುವನ್ನು ತೆಗೆದು 2 ಲಘು ಮಾಡಿದ್ರೆ ಉಳಿದಿದ್ದ ಹಾಗೆ ಉಳಿಸ್ಕೊಂಡ್ರೆ ಅದು ಮತ್ತೇಬ ವಿಕ್ರೀಡಿತ ಆಗುತ್ತೆ. ಹಾಗೆ ಸ್ರಗ್ಧರಾದ ಮೊದಲ ಗುರುವನ್ನು 2 ಲಘುವನ್ನಾಗಿ ನಾವು ಪರಿಗಣಿಸಿ ಮತ್ತೆ ಪದ್ಯ ಆ ಥರ ಬಂದರೆ ಅದು ಮಹಾಸ್ರಗ್ಧರ ವೃತ್ತ ಆಗುತ್ತೆ. ಉತ್ಪಲದಿಂದ ಚಂಪಕ, ಶಾರ್ದೂಲದಿಂದ ಮತ್ತೇಬ, ಸ್ರಗ್ಧರದಿಂದ ಮಹಾಸ್ರಗ್ಧರ ಹೀಗೆ ಬರುತ್ತೆ. ಇನ್ನು ಪ್ರಮುಖ ಲಕ್ಷಣಗಳು ಯಾವುದು? ಉತ್ಪಲಮಾಲಾದಲ್ಲಿ ಎಲ್ಲದರಲ್ಲೂ 4 ಪಾದಗಳಿರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಈ ಉತ್ಪಲಮಾಲಾದಲ್ಲಿ ಪ್ರತಿ ಪಾದದಲ್ಲಿ 28 ಮಾತ್ರೆಗಳಿರುತ್ತೆ. ಮಾತ್ರೆಗಳು ಉತ್ಪಲಮಾಲ ಮತ್ತು ಚಂಪಕಮಾಲಾದಲ್ಲಿ 28 ಮಾತ್ರೆಗಳಿರುತ್ತೆ. ಶಾರ್ದೂಲ ವಿಕ್ರೀಡಿತದಲ್ಲಿ ಮತ್ತು ಮತ್ತೇಬ ವಿಕ್ರೀಡಿತದಲ್ಲಿ 30 ಮಾತ್ರೆಗಳಿರುತ್ತೆ. ಸ್ರಗ್ಧರ ಮತ್ತು ಮಹಾಸ್ರಗ್ಧರದಲ್ಲಿ 33 ಮಾತ್ರೆಗಳಿರೋದನ್ನು ನೆನಪಿಟ್ಕೋಬೇಕು. 28, 30, 33 ಮಾತ್ರೆಗಳು ಉತ್ಪಲಮಾಲ ಮತ್ತು ಚಂಪಕಮಾಲದಲ್ಲಿ ಒಂದೇ ಇರುತ್ತೆ. ಯಾಕಂದರೆ ನಾವು 1 ಗುರುಗೆ ಬದಲು 2 ಲಘು ಉಪಯೋಗಿಸಿದ್ದೀವಿ, ಮಾತ್ರೆ ಅಷ್ಟೇ ಉಳ್ಕೊಳ್ಳುತ್ತೆ, ಉಳಿದಿದ್ದೆಲ್ಲ ಹಾಗೆ ಇರೋದ್ರಿಂದ ಮಾತ್ರೆಗಳು ಉತ್ಪಲಮಾಲ ಮತ್ತು ಚಂಪಕಮಾಲದಲ್ಲಿ 28 ಇರುತ್ತೆ. ಆದರೆ ಅಕ್ಷರಗಳು ಏನಾಗುತ್ತೆ, ಪ್ರತಿ ಪಾದದಲ್ಲಿ ಉತ್ಪಲಮಾಲದಲ್ಲಿ 20 ಅಕ್ಷರಗಳಿದ್ದರೆ ಚಂಪಕಮಾಲದಲ್ಲಿ 21 ಅಕ್ಷರಗಳಾಗುತ್ತೆ. ಯಾಕಂದರೆ ನಾವು 1 ಗುರುವಿಗೆ ಬದಲು 2 ಅಕ್ಷರಗಳು, 1 ಅಕ್ಷರಕ್ಕೆ ಬದಲು 2 ಅಕ್ಷರಗಳನ್ನು ಸೇರಿಸಿರ್ತೀವಿ. ಆದ್ದರಿಂದ ಉತ್ಪಲಮಾಲದಲ್ಲಿ 20 ಅಕ್ಷರಗಳು, ಚಂಪಕಮಾಲದಲ್ಲಿ 21 ಅಕ್ಷರಗಳು. ಉತ್ಪಲಮಾಲದಲ್ಲಿ 11ನೆಯ ಅಕ್ಷರಕ್ಕೆ ಯತಿ ಬರುತ್ತೆ, ಚಂಪಕಮಾಲದಲ್ಲಿ 13ನೆಯ ಅಕ್ಷರಕ್ಕೆ ಯತಿ ಬರುತ್ತೆ. ಮತ್ತು ಉತ್ಪಲ ಮಾಲಾವೃತ್ತವನ್ನು ವೀರಾವೇಶದ ಅಭಿವ್ಯಕ್ತಿಗೆ ಸೂಕ್ತ ಅಂತ ಹೇಳಲಾಗುತ್ತೆ. ಆದರೆ ಚಂಪಕಮಾಲಾವೃತ್ತಿಯನ್ನು
ಶೃಂಗಾರ, ಕರುಣೆ ಭಾವನೆಗಳ ಅಭಿವ್ಯಕ್ತಿಯ ವೃತ್ತಗಳಿಗೆ ಕಾವ್ಯಕ್ಕೆ ಸೂಕ್ತ ಅಂತ ಹೇಳಲಾಗುತ್ತೆ. ಪ್ರಮುಖ ವ್ಯತ್ಯಾಸ ಬರೋದು ಗಣಗಳು ಯಾವ್ಯಾವುದು. ಆ ಮಾತ್ರೆಗಳು ಎರಡರಲ್ಲೂ ಒಂದೇ ತರಹ ಇರುತ್ತೆ. ಮೊದಲ ಗುರುವನ್ನು ಹೊರತುಪಡಿಸಿ ಉತ್ಪಲಮಾಲದಲ್ಲಿ ಮೊದಲ ಗುರು ಇರುತ್ತೆ, ಚಂಪಕಮಾಲದಲ್ಲಿ ಆ ಒಂದು ಗುರುವಿಗೆ ಬದಲು 2 ಲಘು ಬಂದಿರುತ್ತೆ. ಉಳಿದ ಮಾತ್ರೆಗಳು ಅದೇ ಆಗಿರುತ್ತೆ. ಆದರೆ ನಾವು ಮೂರು ವರ್ಣಗಳ ಗಣಗಳನ್ನಾಗಿ ನಾವು ವಿಂಗಡಿಸಿದಾಗ ಈ ಗಣಗಳು, ಅಕ್ಷರಗಣಗಳು ಬೇರೆಯೇ ಆಗಿಬಿಡುತ್ತೆ. ಯಾಕಂದರೆ ಉತ್ಪಲಮಾಲದಲ್ಲಿ ಮೊದಲ ಗುರು ಮತ್ತು 2 ಲಘು ಬಂದಿರುತ್ತೆ, ಅದು ಒಂದು ಗಣ ಆಗಿರುತ್ತೆ. ಅದೇ ಚಂಪಕಮಾಲದಲ್ಲಿ ಆ ಒಂದು ಗುರುವಿಗೆ ಬದಲು 2 ಲಘು ಹಾಕಿದಾಗ 3 ಲಘುವಿಗೆ ಮೊದಲನೇ ಗಣ ಬರುತ್ತೆ, ಮುಂದೆ ಮತ್ತೆ ಗಣಗಳು ಬದಲಾಗ್ಬಿಡುತ್ತೆ. ಅದರಿಂದ ಉತ್ಪಲಮಾಲಾದ ಗಣಗಳು ಯಾವ್ಯಾವುದು ಅಂದರೆ ಭ ರ ನ ಭ ಭ ರ, ಕೊನೆಯಲ್ಲಿ ಲಘು ಮತ್ತು ಗುರು ಬರುತ್ತೆ. ಅದೇ ಚಂಪಕಮಾಲದಲ್ಲಿ ನ ಜ ಭ ಜ ಜ ಜ ರ ಇರುತ್ತೆ, ಅಂದರೆ ಕೊನೆಯಲ್ಲಿ ಒಂದು ರಗಣ ಇರುತ್ತೆ. ಹೀಗೆ ಗಣದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ, ಗಣಗಳಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ. ಆದರೆ ಆ ಒಂದು ಮಾತ್ರೆಗಳು ಮೊದಲ ಗುರುವಿಗೆ ಬದಲು 2 ಲಘು ಚಂಪಕಮಾಲದಲ್ಲಿ ಬರುತ್ತೆ. ಅದನ್ನು ಬಿಟ್ಟರೆ ಉಳಿದ ಎಲ್ಲ ಮಾತ್ರೆಗಳು ಒಂದೇ ರೀತಿ ಇರುತ್ತೆ. ಗಣಗಳಲ್ಲಿ ಮಾತ್ರ ಪ್ರಮುಖವಾದ ವ್ಯತ್ಯಾಸ ಉತ್ಪಲಮಾಲ ಮತ್ತು ಚಂಪಕಮಾಲದಲ್ಲಿ. ಮತ್ತು ಶಾರ್ದೂಲ ವಿಕ್ರೀಡಿತ ಮತ್ತು ಮತ್ತೇಬ ವಿಕ್ರೀಡಿತ ಹೇಗಿರುತ್ತೆ? ಶಾರ್ದೂಲ ವಿಕ್ರೀಡಿತದ ಮೊದಲ ಗುರುವನ್ನು ತೆಗೆದು 2 ಲಘು ಮಾಡಿದ್ರೆ ಉಳಿದ ಎಲ್ಲ ಮಾತ್ರೆಗಳನ್ನು ಅದೇ ಉಳಿಸ್ಕೊಂಡಾಗ ನಮಗೆ ಮತ್ತೇಬ ವಿಕ್ರೀಡಿತ ವೃತ್ತ ಸಿಗುತ್ತೆ. ಎರಡರಲ್ಲೂ 4 ಪಾದಗಳೇ ಇರುತ್ತೆ. ಪ್ರತಿ ಪಾದದಲ್ಲಿ 30 ಮಾತ್ರೆಗಳೇ ಇರುತ್ತೆ. ಆದರೆ ಶಾರ್ದೂಲ ವಿಕ್ರೀಡಿತದಲ್ಲಿ ಪ್ರತಿ ಪಾದದಲ್ಲಿ 19 ಅಕ್ಷರ ಇದ್ದರೆ ಮತ್ತೇಬ ವಿಕ್ರೀಡಿತದಲ್ಲಿ ಒಂದು ಅಧಿಕ ಅಕ್ಷರ ಬಂದು 20 ಅಕ್ಷರ ಆಗಿದೆ. ಶಾರ್ದೂಲ ವಿಕ್ರೀಡಿತದಲ್ಲಿ 12ನೇ ಅಕ್ಷರಕ್ಕೆ ಯತಿ ಬಂದರೆ ಮತ್ತೇಬ ವಿಕ್ರೀಡಿತದಲ್ಲಿ 13ನೇ ಅಕ್ಷರಕ್ಕೆ ಯತಿ ಬರುತ್ತೆ. ಮತ್ತು ಶಾರ್ದೂಲ ವಿಕ್ರೀಡಿತ ಕೆಲವೊಂದು ಕಡೆ ಮಾತ್ರ ಬಳಕೆಯಾಗಿದೆ. ಆದರೆ ಮತ್ತೇಬ ವಿಕ್ರೀಡಿತ ಮಂದಗತಿಯ ಕಾವ್ಯಗಳಿಗೆ, ಸಾವಕಾಶವಾಗಿ ನಿರೂಪಣೆ ಮಾಡುವ ಕಾವ್ಯಗಳಿಗೆ, ಗಂಭೀರ ವಿಚಾರಗಳ ಅಭಿವ್ಯಕ್ತಿಗೆ ಮತ್ತೇಬ ವಿಕ್ರೀಡಿತ ಸೂಕ್ತ ಅಂತ ಹೇಳಬಹುದು. ಅದರಲ್ಲೂ ಸೋಮೇಶ್ವರ ಶತಕ, ರತ್ನಕರಾದೀಶ್ವರ ಶತಕ ಇವುಗಳ ಇಂತಹ ತತ್ವನಿರೂಪಣಾ ಕಾವ್ಯಗಳಲ್ಲಿ ಇದನ್ನು ಮತ್ತೇಬ ವಿಕ್ರೀಡಿತವನ್ನು ಬಳಸಲಾಗಿದೆ. ಶಾರ್ದೂಲ ವಿಕ್ರೀಡಿತದ ಗಣಗಳು ಯಾವ್ಯಾವುದು ಅಂದರೆ ಮ ಸ ಜ ಸ ತ ತ ಮತ್ತು ಕೊನೆಯಲ್ಲಿ ಗುರು ಇರುತ್ತೆ. ಮತ್ತೇಬ ವಿಕ್ರೀಡಿತದಲ್ಲಿ ಸ ಭ ರ ನ ಮ ಯ ಇದ್ದು ಕೊನೆಯಲ್ಲಿ ಒಂದು ಲಘು ಮತ್ತು ಗುರು ಬಂದಿರುತ್ತೆ. ಇದು ಶಾರ್ದೂಲ ವಿಕ್ರೀಡಿತ ಮತ್ತು ಮತ್ತೇಬ ವಿಕ್ರೀಡಿತಗಳ ಸಾಮಾನ್ಯತೆ ಮತ್ತು ವಿಭಿನ್ನತೆಗಳು ಅಂತ ಹೇಳಬಹುದು. ಮತ್ತು ಕೊನೆಯ ಅವಳಿ ಜವಳಿ ಯಾವುದು? ಸ್ರಗ್ಧರ ಮತ್ತು ಮಹಾಸ್ರಗ್ಧರ. ಎರಡರಲ್ಲೂ 4 ಪಾದಗಳಿರುತ್ತೆ. ಪ್ರತಿ ಪಾದದಲ್ಲೂ ಎರಡರಲ್ಲೂ 33 ಮಾತ್ರೆಗಳು ಇರುತ್ತೆ. ಸ್ರಗ್ಧರದಲ್ಲಿ ಪ್ರತಿ ಪಾದದಲ್ಲಿ 21 ಅಕ್ಷರ ಬಂದರೆ ಮಹಾಸ್ರಗ್ಧರದಲ್ಲಿ ಪ್ರತಿ ಪಾದದಲ್ಲಿ 22 ಅಕ್ಷರಗಳು ಬರುತ್ತೆ. ಯಾಕಂದರೆ ಮೊದಲ ಗುರುವನ್ನು ಇಲ್ಲಿ 2 ಲಘುವನ್ನಾಗಿ ಬರೆದು 1 ಅಕ್ಷರಕ್ಕೆ ಬದಲು 2 ಅಕ್ಷರ ಬಂದಿರುತ್ತೆ. ಉಳಿದಿದ್ದೆಲ್ಲ ಮಾತ್ರೆಗಳು ಅದೇ ಇರುತ್ತೆ. ಆದ್ದರಿಂದ ಸ್ರಗ್ಧರದಲ್ಲಿ 21 ಅಕ್ಷರಗಳು, ಮಹಾಸ್ರಗ್ಧರದಲ್ಲಿ 22 ಅಕ್ಷರಗಳು ಇರುತ್ತೆ. ಸ್ರಗ್ಧರದಲ್ಲಿ 7ನೇ ಅಕ್ಷರಕ್ಕೆ ಯತಿ ಬಂದರೆ ಮಹಾಸ್ರಗ್ಧರದಲ್ಲಿ 15ನೇ ಅಕ್ಷರಕ್ಕೆ ಯತಿ ಬರುತ್ತೆ. ಸ್ರಗ್ಧರವನ್ನು ಕನ್ನಡದಲ್ಲಿ ವಿರಳಾತಿ ವಿರಳವಾಗಿ ಬಳಕೆ ಮಾಡಲಾಗಿದೆ ಅಂತ ಹೇಳ್ಬೋದು. ಆದರೆ ಮಹಾಸ್ರಗ್ಧರವನ್ನು ಬಹಳಷ್ಟು ಕನ್ನಡದಲ್ಲಿ ಬಳಕೆಯಾಗಿದೆ. ವೀರ, ರೌದ್ರ, ಕರುಣಗಳ ಭಾವನೆಗಳ ಅಭಿವ್ಯಕ್ತಿಗೆ ಈ ಮಹಾಸ್ರಗ್ಧರ ಸೂಕ್ತವಾದ ಛಂದಸ್ಸು ಅಂತ ಹೇಳಲಾಗಿದೆ. ಗಣಗಳು ಹೇಗಿದೆ ಅಂದರೆ ಸ್ರಗ್ಧರದಲ್ಲಿ ಮರ ಭ ನ ಯ ಯ ಯ ಈ ಗಣಗಳಿದ್ದರೆ ಮಹಾಸ್ರಗ್ಧರದಲ್ಲಿ ಸ ತ ತ ನ ಸ ರ ರ ಬಂದು ಕೊನೆಯಲ್ಲಿ ಒಂದು ಗುರು ಬರುತ್ತೆ. ಹೀಗೆ
ಈ ಅವಳಿ ಜವಳಿ ವೃತ್ತಗಳಲ್ಲಿ ಗಣಗಳು ಮಾತ್ರ ಬಹಳಷ್ಟು ವಿಭಿನ್ನವಾಗಿದೆ, ಉಳಿದದ್ದೆಲ್ಲ ಒಂದಕ್ಕೆ ಒಂದು ಸಂಬಂಧಿಸಿದೆ ಅಂತ ಹೇಳಬಹುದು. ಉಳಿದ ಲಕ್ಷಣಗಳು ಒಂದಕ್ಕೊಂದು ಸಂಬಂಧಿಸಿದೆ ಅಂತ ಹೇಳಬಹುದು. ಹೀಗಾಗಿ ಉತ್ಪಲ ಮಾಲ, ಚಂಪಕಮಾಲ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಸ್ರಗ್ಧರ, ಮಹಾಸ್ರಗ್ಧರ, ಈ 6 ಖ್ಯಾತ ಕರ್ನಾಟಕಗಳ ಬಗ್ಗೆ ನಾವು ನೆನಪಿನಲ್ಲಿಟ್ಕೊಳ್ಳೇಬೇಕು. ಇವುಗಳ ಬಗ್ಗೆ ಪರೀಕ್ಷೆಯಲ್ಲಿ ಖಂಡಿತ ಬಂದೇ ಬರುತ್ತೆ. ಈ ಪ್ರಮುಖವಾದ 4-5 ಲಕ್ಷಣಗಳನ್ನು ನೆನಪಿನಲ್ಲಿಟ್ಕೊಂಡ್ರೆ ನೀವು ಪರೀಕ್ಷೆಯ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಈ 6 ವೃತ್ತಗಳಲ್ಲಿ ಕನ್ನಡದ ಕವಿಗಳಿಗೆ ಚಂಪಕಮಾಲೆ ಅತ್ಯಂತ ಪ್ರಿಯವಾದ ವೃತ್ತ ಅಂತ ಹೇಳ್ಬೋದು. ನಂತರ ಉತ್ಪಲಮಾಲೆ ಬಳಸಲಾಗಿದೆ. ಉಳಿದ ನಂತರ ಮತ್ತೇಬ ವಿಕ್ರೀಡಿತ ಬಳಸಿ ಉಳಿದ 3 ವಿರಳವಾಗಿ ಪ್ರಯೋಗಿಸಲಾಗಿದೆ ಅಂತ ಹೇಳಬಹುದು. ಈ ಖ್ಯಾತ ಕರ್ನಾಟಕಗಳ ನಿದರ್ಶನ, ವಿಶಿಷ್ಟತೆ ಮತ್ತು ಬೆಳವಣಿಗೆ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ಖ್ಯಾತ ಕರ್ನಾಟಕಗಳು ಸಂಸ್ಕೃತದಿಂದ ಬಂದರೂ ಸಹ ಅವು ಕನ್ನಡದಲ್ಲಿ ವಿಶಿಷ್ಟವಾಗಿ ಬಳಸಲಾಗಿದೆ. ಸಂಸ್ಕೃತದಿಂದ ನೇರವಾಗಿ ಬಂದವು ಮತ್ತೇವ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ ಮತ್ತು ಸ್ರಗ್ಧರೆ ಹಾಗೂ ಮಹಾಸ್ರಗ್ಧರೆ. ಆದರೆ ಚಂಪಕಮಾಲೆ ಮತ್ತು ಉತ್ಪಲಮಾಲಾ ವೃತ್ತಗಳು ಅದರ ಸ್ವರೂಪ ಸಂಸ್ಕೃತದಲ್ಲೇ ಇದ್ದರೂ ಸಹ ಈ ಹೆಸರುಗಳು ಅಲ್ಲಿ ಇಲ್ಲ. ಕನ್ನಡಕ್ಕೆ ಇವು ವಿಶಿಷ್ಟ ಅಂತ ಹೇಳಬಹುದು. ಈ ಹೆಸರನ್ನು ಕೊಟ್ಟಿದ್ದು ನಾಗವರ್ಮ ಅಂತ ಹೇಳಲಾಗಿದೆ. ಚಂಪಕಮಾಲೆ ಮತ್ತು ಉತ್ಪಲಮಾಲೆ ಹೆಸರುಗಳನ್ನು ನಾಗವರ್ಮ ನೀಡಿದ್ದಾನೆ. ಹಾಗಾಗಿ ಕನ್ನಡದಲ್ಲಿ ಚಂಪಕ ಮತ್ತು ಉತ್ಪಲಮಾಲೆಗಳೇ ಹೆಚ್ಚು ಬಳಕೆಯಾಗಿವೆ. ಕ್ರಿಸ್ತಶಕ 634 ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನದಲ್ಲಿ ಮತ್ತೇಬ ವಿಕ್ರೀಡಿತ ಪ್ರಯೋಗವನ್ನು ಕಾಣಬಹುದು. ಅನೇಕ ಶಾಸನಗಳಲ್ಲಿ ವಿವಿಧ ವೃತ್ತಗಳನ್ನು ಶಾಸನಕಾರರು ಬಳಸಿದ್ದಾರೆ, ಶಾಸನ ಕವಿಗಳು ಬಳಸಿದ್ದಾರೆ. ಹಾಗೆ ಮೊದಲ ಕೃತಿಯಾದ ಕವಿರಾಜ ಮಾರ್ಗದಲ್ಲಿ ಈ ವೃತ್ತಗಳ ಬಳಕೆ ಇದೆ. ನಂತರ ಪಂಪ, ಪೊನ್ನ, ರನ್ನ ಇವರೆಲ್ಲ ತಮ್ಮ ಕೃತಿಗಳಲ್ಲಿ ಹಲವಾರು ವೃತ್ತಗಳನ್ನು ಬಳಸಿದ್ದಾರೆ ಮತ್ತು ಈ ವೃತ್ತಗಳ ಬೆಳವಣಿಗೆಯನ್ನು ನಾವು ಇವರ ಕೃತಿಗಳಲ್ಲಿ ನೋಡಬಹುದು. ಖ್ಯಾತ ಕರ್ನಾಟಕಗಳೇ ಅಲ್ಲದೆ ಇನ್ನೂ ಹಲವಾರು ವೃತ್ತಗಳು, ಅದರಲ್ಲೂ ವರ್ಣವೃತ್ತಗಳನ್ನು ನಮ್ಮ ಕವಿಗಳು ಬಳಸಿದ್ದಾರೆ. ನೆನಪಿಟ್ಕೊಳ್ಳೋದು ಕಷ್ಟ ಆಗಬಹುದು, ಆದರೂ ಅವುಗಳು ಯಾವ್ಯಾವುದು ಅಂದರೆ ಧೃತ ವಿಲಂಬಿತ, ಪೃಥ್ವಿ, ಕರಣೀಪೃತ, ತರಳ, ಮಲ್ಲಿಕಾಮಾಲೆ, ಮಂದಾಕ್ರಾಂತ, ಮಾಲಿನ ಮೊದಲಾದ ವರ್ಣವೃತ್ತಗಳನ್ನು ನಮ್ಮ ಕವಿಗಳು ಅಲ್ಲಲ್ಲಿ ಬಳಸಿದ್ದಾರೆ. ಇನ್ನು ಕನ್ನಡದಲ್ಲಿ ವರ್ಣವೃತ್ತಗಳ ಸ್ಥಾನ ಮತ್ತು ವ್ಯಾಪ್ತಿ ಏನು ಅಂತ ನೋಡೋದಾದರೆ, ಈ ವರ್ಣವೃತ್ತಗಳು ಮೊದಲಿಗೆ ಶಾಸನದಲ್ಲಿ ಕಂಡುಬರೋದನ್ನು ನಾವು ನೋಡಬಹುದು. ಕಾವ್ಯಗಳು ಬರೋಕ್ಕೆ ಮೊದಲೇ ಶಾಸನಗಳು ಬಂದಿತ್ತು. ಈ ಶಾಸನಗಳನ್ನು ರಚಿಸುವಾಗ ಸಹಜವಾಗಿ ದೇಸಿ ನೆಲೆಯಲ್ಲಿ ಬಳಕೆಯಾಗುವ ಛಂದಸ್ಸನ್ನು ಅಥವಾ ಗದ್ಯ ಪ್ರಕಾರವನ್ನು ಬಳಸೋದು ಒಂದು ಸಾಮಾನ್ಯವಾದ ವಾಡಿಕೆ. ಶಾಸನಗಳು ಸಾಹಿತ್ಯವಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅವು ಕೇವಲ ದಾಖಲುಗಳು. ಆದರೂ ಸಹ ನಮ್ಮ ಶಾಸನ ಕವಿಗಳು ಸಾಹಿತ್ಯಿಕ ನೆಲೆಯಿಂದ ಶಾಸನಗಳನ್ನು ರಚಿಸಿದ್ದಾರೆ. ಇದು ಒಂದು ಶ್ಲಾಘನೀಯವಾದ ವಿಷಯ. ಹೀಗೆ ಶಾಸನದಲ್ಲಿ ಆರಂಭವಾದ ವರ್ಣವೃತ್ತಗಳ ಬಳಕೆ ಮುಂದೆ ಚಂಪು ಸಾಹಿತ್ಯದಲ್ಲಿ ಪ್ರಮುಖ ಪ್ರಕಾರವಾಗಿ ಬೆಳೆಯಿತು. ಮುಕ್ಕಾಲು ಪಾಲು ಕಂದಗಳಾದರೆ ಚಂಪು ಸಾಹಿತ್ಯದಲ್ಲಿ ಕಾಲು ಭಾಗ ಈ ವರ್ಣವೃತ್ತಗಳಾದ ಖ್ಯಾತ ಕರ್ನಾಟಕಗಳನ್ನು ಬಳಸಿದ್ರು. ಮುಂದೆ ಕೆಲವರು ಕೇವಲ ಈ ವೃತ್ತಗಳನ್ನು ಬಳಸಿಯೇ ಕೃತಿಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ ಶತಕಗಳನ್ನು ಈ ಖ್ಯಾತ ಕರ್ನಾಟಕಗಳನ್ನು ಬಳಸಿ ಮತ್ತು ಇತರ ವರ್ಣವೃತ್ತಗಳನ್ನು ಬಳಸಿ ಶತಕಗಳನ್ನು ರಚಿಸಿರೋದನ್ನು ನಾವು ನೋಡಬಹುದು. ದೇಸಿ ಛಂದೋ ಪ್ರಕಾರಗಳು ಮುಂಚೂಣಿಗೆ ಬಂದಾಗ ಅವುಗಳ ಉಪಯೋಗ ಹೆಚ್ಚು ಆಗ್ತಾ ಹೋದಂಗೆ ಖ್ಯಾತ ಕರ್ನಾಟಕಗಳಾದ ವರ್ಣವೃತ್ತಗಳ ಬಳಕೆ ಕಡಿಮೆಯಾಗ್ತಾ ಹೋಯಿತು. ಈಗಲೂ ಸಹ ಹಲವರು ಖ್ಯಾತ ಕರ್ನಾಟಕಗಳು ಮತ್ತು ಇತರ ವರ್ಣವೃತ್ತಗಳನ್ನು ಮತ್ತು ಅವುಗಳ ಛಂದಸ್ಸನ್ನು ಬಳಸಿ ಕಾವ್ಯಗಳನ್ನು ರಚಿಸ್ತಾ ಇರೋದನ್ನು ನಾವು ನೋಡಬಹುದು. ಒಟ್ಟಿನಲ್ಲಿ ಈ ಘಟಕದ ಸಾರಾಂಶ ಏನು ಅಂತ ಅಂದರೆ, ಈ ಘಟಕದಲ್ಲಿ ನಾವು ಮೊದಲಿಗೆ ವರ್ಣವೃತ್ತಗಳ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣ ತಿಳ್ಕೊಂಡ್ವಿ. ವರ್ಣವೃತ್ತಗಳು ಅಕ್ಷರ ವೃತ್ತಗಳು ಅಂತ ಸಹ ಕರೆಯಲಾಗುತ್ತೆ. ಅವುಗಳ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣವನ್ನು ತಿಳ್ಕೊಂಡು
ನಂತರ ಖ್ಯಾತ ಕರ್ನಾಟಕಗಳನ್ನು ಬಗ್ಗೆ ತಿಳ್ಕೊಂಡ್ವಿ. ಈ 6 ಖ್ಯಾತ ಕರ್ನಾಟಕಗಳು ಲಭ್ಯವಿರುವ ಅಥವಾ ಬಳಸಲಾದ ಹಲವಾರು ವರ್ಣವೃತ್ತಗಳ ಪೈಕಿ ಈ ಖ್ಯಾತ ಕರ್ನಾಟಕಗಳು ಪ್ರಮುಖವಾದದ್ದು. ಅದರಲ್ಲಿ ಉತ್ಪಲ ಮತ್ತು ಚಂಪಕ, ಉತ್ಪಲಮಾಲ ಮತ್ತು ಚಂಪಕಮಾಲ ಅವಳಿ ಜವಳಿ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ ಅವಳಿ ಜವಳಿ, ಸ್ರಗ್ಧರ ಮತ್ತು ಮಹಾಸ್ರಗ್ಧರ ಅವಳಿ ಜವಳಿ ವೃತ್ತಗಳು. ಈ ಉತ್ಪಲ, ಶಾರ್ದೂಲ ಮತ್ತು ಸ್ರಗ್ಧರ ಮೂಲ ವೃತ್ತಗಳಾದರೆ ಚಂಪಕ, ಮತ್ತೇಬ ವಿಕ್ರೀಡಿತ ಮತ್ತು ಮಹಾಸ್ರಗ್ಧರ ಮಾದರಿ ವೃತ್ತಗಳು. ಉತ್ಪಲದಿಂದ ಚಂಪಕ ಮೊದಲನ ಗುರುವನ್ನು 2 ಲಘು ಮಾಡಿದ್ರೆ ಚಂಪಕ ಬರುತ್ತೆ. ಶಾರ್ದೂಲ ವಿಕ್ರೀಡಿತದ ಮೊದಲ ಗುರುವನ್ನು 2 ಲಘು ಮಾಡಿದ್ರೆ ಮತ್ತೇಬ ವಿಕ್ರೀಡಿತ ಬರುತ್ತೆ. ಸ್ರಗ್ಧರಾದ ಮೊದಲ ಗುರುವನ್ನು 2 ಲಘುವನ್ನಾಗಿ ಮಾಡಿದ್ರೆ ಮಹಾಸ್ರಗ್ಧರ ಬರುತ್ತೆ. ಹೀಗೆ ಪ್ರತಿ ವೃತ್ತದಲ್ಲೂ ಎಷ್ಟು ಮಾತ್ರೆಗಳಿರುತ್ತೆ, ಎಷ್ಟು ಅಕ್ಷರಗಳಿರುತ್ತೆ, ಪ್ರತಿ ಪಾದದಲ್ಲೂ ಈ ವೃತ್ತಗಳಲ್ಲಿ ಎಷ್ಟು ಅಕ್ಷರಗಳು ಮಾತ್ರೆಗಳಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಈ ವೃತ್ತಗಳ ಗಣಗಳ ಸಂಯೋಜನೆ ಹೇಗಿರುತ್ತೆ ಅನ್ನೋದು ಸಹ ನಾವು ಈ ಘಟಕದಲ್ಲಿ ತಿಳ್ಕೊಂಡ್ವಿ. ಕೊನೆಯಲ್ಲಿ ಈ ವರ್ಣವೃತ್ತಗಳ ಅಥವಾ ಖ್ಯಾತ ಕರ್ನಾಟಕಗಳ ನಿದರ್ಶನ, ವಿಶಿಷ್ಟತೆ ಮತ್ತು ಬೆಳವಣಿಗೆಯನ್ನು ತಿಳ್ಕೊಂಡ್ವಿ. ಹೇಗೆ ಇದು ಸಂಸ್ಕೃತದಿಂದ ಬಂತು ಮತ್ತು ಕನ್ನಡದಲ್ಲೇ ಚಂಪಕಮಾಲೆ ಮತ್ತು ಉತ್ಪಲಮಾಲೆ ಎಂಬ ಹೆಸರುಗಳನ್ನು ಕನ್ನಡದಲ್ಲೇ ಕೊಟ್ಟಿದ್ದು ನಾಗವರ್ಮ ಅಂತ ತಿಳ್ಕೊಂಡ್ವಿ. ಮತ್ತು ಕನ್ನಡದಲ್ಲಿ ವರ್ಣವೃತ್ತಗಳ ಸ್ಥಾನ ಮತ್ತು ವ್ಯಾಪ್ತಿ ಬಗ್ಗೆ ಈ ಘಟಕದಲ್ಲಿ ಅಧ್ಯಯನ ಮಾಡಿದ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಇದರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ನನ್ನ ಅನಿಸಿಕೆ. ನೀವು ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕಾಗಿ ವಿನಂತಿ. ನಮಸ್ಕಾರ.